ತುಂಬಾ ಜನ ನಾನು ಡಿಎಮ್ಸ್ ಅಲ್ಲಿ ಕೇಳ್ತಿರೋದು ಒಂದೇ ಪ್ರಶ್ನೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇಲ್ವಾ, 50-50 ಟ್ರೇಡ್ ಮಾಡ್ತಾ ಇಲ್ವಾ, 4x ಶಿಫ್ಟ್ ಆಗ್ಬಿಟ್ಟಿದ್ದೀರಾ, ಯಾಕೆ ಯಾವ ಟ್ರೇಡ್ಸ್ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ. ಹೌದು ಗೈಸ್, ನಾವು ಜನವರಿಯಿಂದ ನಾವು ಇಂಡಿಯನ್ ಮಾರ್ಕೆಟ್ ಇಂದ 4x ಮಾರ್ಕೆಟ್ ಗೆ ಶಿಫ್ಟ್ ಆಗಿದ್ದೀವಿ. ಸ್ಲೀಪಿಂಗ್ ಸೈಕಲ್ ಫುಲ್ ಚೇಂಜ್ ಆಗಿದೆ. ದಿನದಲ್ಲಿ ನಾವು 4 ರಿಂದ 5 ಗಂಟೆ ಟೈಮ್ ಅಷ್ಟೇ ನಿದ್ದೆ ಮಾಡ್ತಾ ಇರೋದು. ನಾವು ವರ್ಷದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಆಗೋಗಿರುತ್ತೆ. ನಿಮಗ್ ಗೊತ್ತಿರೋ ಹಾಗೇನೆ ಯೂಶುವಲಿ ನಾವು ಮಾರ್ನಿಂಗ್ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಫ್ಟರ್ನೂನ್ ಸೆಷನ್ಸ್ ಅಲ್ಲಿ ನಾವು ಅಷ್ಟು ಟ್ರೇಡ್ ಮಾಡಕ್ ಹೋಗಲ್ಲ. ಅದರಿಂದ ನಾವು ಇಂಡಿಯನ್ ಮಾರ್ಕೆಟ್ ಏನು ಅಪ್ಡೇಟ್ ಕೊಡಕ್ ಆಗ್ತಾ ಇಲ್ಲ. ನಾವು ಯೂಸ್ ಮಾಡೋ ಬ್ರೋಕರ್ ನಮ್ಗೆ ಸರ್ಪ್ರೈಸ್ ಆಗಿ ನೀವು ಫೈನಾನ್ಷಿಯಲ್ ಇಯರ್ ಕ್ಯಾಲೆಂಡರ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು, ಫಸ್ಟ್ ಕಾಲಮ್ ಅಲ್ಲಿ ಪವರ್ಫುಲ್ ಥಾಟ್ಸ್ ಕೊಟ್ಟಿದ್ದಾರೆ ವಿಚ್ ಇಂಪ್ಯಾಕ್ಟ್ಸ್ ಟ್ರೇಡರ್ಸ್. ಅದಾದ್ಮೇಲೆ ನಮ್ಗೆ ಇಯರ್ ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ಅಂದ್ರೆ ಫೈನಾನ್ಷಿಯಲ್ ಇಯರ್ ಕ್ಯಾಲೆಂಡರ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲ್ ಮಾರ್ಚ್ ತನಕನೂ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಯರ್ ಮಾರ್ಚ್ ತನಕನೂ. ಸೊ ಅದಾದ್ಮೇಲೆ ನಮ್ಗೆ ಕೊನೆಯಲ್ಲಿ P&L ಟ್ರ್ಯಾಕರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು P&L ಮಾತ್ರ ಜರ್ನಲ್ ಮಾಡ್ಕೊಬಹುದು. ಸೊ ಅವಾಗ ನಿಮ್ಗೆ ಮಂತ್ ಎಂಡ್ ಅಲ್ಲಿ ಪ್ರಾಫಿಟ್ ಇದೀರೋ ಲಾಸ್ ಇದೀರೋ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಪ್ರಾಬ್ಲಮ್ ಚಾಲೆಂಜಸ್ ನ ಕ್ಲಿಯರ್ ಮಾಡೋದ್ರಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀವಿ, ಅದರಿಂದ ಏನು ಅಪ್ಡೇಟ್ ಮಾಡಕ್ ಆಗ್ತಾ ಇಲ್ಲ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನು ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ನಾವು ಏನು ಟ್ರೇಡ್ ಮಾಡ್ತಾ ಇಲ್ಲ ಅಂತಲ್ಲ. ಸೊ ಇಫ್ ಯು ಗೆಟ್ ಆಪರ್ಚುನಿಟಿ ವಿ ಟ್ರೇಡ್ ಇನ್ ಬೋತ್ ಮಾರ್ಕೆಟ್ಸ್. ಸೊ ನಿಮ್ಗೆ ಇದೇ ತರ ಅಪ್ಡೇಟ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.